ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾವು ಸೌಖ್ಯದಲ್ಲಿದ್ದೇವೆ, ನೀವು ಸೌಖ್ಯದಲ್ಲಿದ್ದೇವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಿ, ಹಾಗಾದರೆ ನೀವು ಇನ್ನೂ ಸೌಖ್ಯದಲ್ಲೇ ಇರ್ತೀರಿ. ಬಟ್ ಡೆಲ್ಲಿ ತಂಡ ಸೌಖ್ಯದಲ್ಲಿಲ್ಲ, ಅವರಿಗೆ ಜ್ವರ ಬಂದಿದೆ ಅಂತ ಕಾಣ್ತಿದೆ. ಇವತ್ತು ಜ್ವರ ಬಂದವ್ರ ಥರ ಆಡಿದರು, ಇಡೀ ಟೀಮ್ ಜ್ವರ ಬಂದವ್ರ ಥರವೇ ಆಡಿದರು. ಇವತ್ತು ದೆರ್ ವಾಸ್ ನೋ ಕಾಂಪಿಟೇಷನ್ನೇ ಇರಲಿಲ್ಲ. ನಮಗೆ ಇದು KKR ವಿನ್ ಅಂತ ಡೆಲ್ಲಿದು ಫಸ್ಟ್ ಇನ್ನಿಂಗ್ಸ್ ನೋಡಿದ ಮೇಲೆ ಗೊತ್ತಾಗೋಯ್ತು, ಇಲ್ಲ ಮರ ಇದು KKR ವಿನ್ನು, ಎಂಥ ಕಾಂಪಿಟೇಷನ್ ಇರೋದಿಲ್ಲ, ಏನು ಫೈಟ್ ಇರೋದಿಲ್ಲ, ಎಷ್ಟು ಬೇಗ KKR ಟಾರ್ಗೆಟ್ ರೀಚ್ ಆಗ್ತಾರೆ ಅಂತ ನಾವು ಕಾಯ್ತಾ ಇದ್ದೆವು. ಬೋರ್ ಆಯಿತು. ಓವರ್ ಆಲ್ ಮ್ಯಾಚ್ ನೋಡಿದಾಗ ನಂಗೆ ಬೋರ್ ಆಯಿತು. ಏನು ನಿಮಗೆ ಹೈ ಸ್ಕೋರಿಂಗ್ ಮ್ಯಾಚ್ ಇದ್ದರೆ ಮಾತ್ರ ಗಮ್ಮತ್ತಾಗೋದು, ಇದು ರಿಯಲ್ ಕ್ರಿಕೆಟ್ ಹಾಗೀಗೆ ಅಂತ ಕಮೆಂಟ್ ಹಾಕ್ಲಿಕ್ಕೆ ಬರಬೇಡಿ. ಲೋ ಸ್ಕೋರಿಂಗ್ ಮ್ಯಾಚ್ ನಂಗೆ ಇಷ್ಟ, ಬಟ್ ಎರಡು ತಂಡ ಸಹ ಒದ್ದಾಡಬೇಕು, ಆ ಥರ ಫೈಟ್ ಇರಬೇಕು. ಇದು ಒನ್ ಸೈಡೆಡ್ ಮ್ಯಾಚ್ ಥರ ಇತ್ತು ಮರ, ಎಂಥ ಗಮ್ಮತ್ತು ಬರಲಿಲ್ಲ, ಎಂಥ ಸಹ ಇಲ್ಲ. ಸಾಲ್ಟ್ ಬ್ಯಾಟಿಂಗ್ ಮಾಡಿದಾಗ ಒಂದು ಮಜಾ ಅಂತ ಅನಿಸಿತ್ತು, ಬಿಟ್ಟರೆ ಓವರ್ ಆಲ್ ಮ್ಯಾಚ್ ನೋಡಿದಾಗ ಬೋರ್ ಅಂದರೆ ಬೋರ್ ಆಯಿತು. ಡೆಲ್ಲಿ ತಂಡ ನನಗೆ, ಇದು ನನ್ನ ಪರ್ಸ್ಪೆಕ್ಟಿವ್ ಆಯಿತಾ, ಏನು ನೀವು ಒಪ್ಕೊಳ್ಬೇಕಂತಿಲ್ಲ, ನನಗೆ ಈ IPL ಅಲ್ಲಿ ಭಯಂಕರ ಇನ್ಕನ್ಸಿಸ್ಟೆಂಟ್ ತಂಡ ಅಂತಂದರೆ ಡೆಲ್ಲಿ ಅಂತ ಅನ್ನಿಸ್ತಾ ಉಂಟು. ಕೆಲವೊಂದು ಮ್ಯಾಚ್ ಭಾರಿ ಚೆಂದ ಮಾಡಿ ಆಡ್ತಾರೆ. ಫ್ರೇಜರ್ ಅವ್ರದ್ದು ಯೂಶ್ವಲಿ 3 ಜನ ಭಾರಿ ಕ್ಲಿಕ್ ಆಗ್ತಿದ್ದಾರೆ, ಜೇಕ್ ಫ್ರೇಜರ್, ಸ್ಟಬ್ಸ್, ಟು ಆನ್ ಎಕ್ಸ್ಟೆಂಟ್ ಪಂತ್. ಅವ್ರು 3 ಜನ ಬಿಟ್ಟರೆ ಅಭಿಷೇಕ್ ಪೊರೆಲ್ ಒಂದು ಸ್ವಲ್ಪ ಈಗ ಕ್ಲಿಕ್ ಆಗ್ತಿದ್ದಾರೆ. ಬಿಟ್ಟರೆ ಇನ್ನೂ ಸಹ ಅಲ್ಲಿ ಓಪನರಲ್ಲಿ ಅಲ್ಲಿ ವಾರ್ನರನ್ನು ಟ್ರೈ ಮಾಡಿದರು, ಪೃಥ್ವಿ ಶಾ ಅವ್ರನ್ನ ಟ್ರೈ ಮಾಡಿದರು, ಅವ್ರು ಕ್ಲಿಕ್ ಆಗ್ತಾ ಇಲ್ಲ. ಅಕ್ಷರ್ ಪಟೇಲ್ ನಂತರ ಬ್ಯಾಟಿಂಗ್ ಇಲ್ಲ. ಏನು ಒಂದು ಸಣ್ಣ ಕೊರತೆ ಉಂಟು ಡೆಫಿನೆಟ್ಲಿ ಡೆಲ್ಲಿ ತಂಡದಲ್ಲಿ. ಆ್ಯಂಡ್ ಇನ್ನೊಂದು ಓವರ್ ಆಲ್ ಆ್ಯಸ್ ಅ ಟೀಮ್ ನೋಡಿದಾಗ ಅವ್ರದ್ದು ಇನ್ಕನ್ಸಿಸ್ಟೆಂಟ್ ಗೇಮು. ಒಂದು ಮ್ಯಾಚ್ ಸೂಪರಾಗಿ ಆಡ್ತಾರೆ, ಒಂದು ಮ್ಯಾಚ್ ಇವರ ಮರೆ ಲಾಸ್ಟ್ ಮ್ಯಾಚ್ ಅಷ್ಟು ಚೆಂದ ಮಾಡಿ ಅಡಿಗೆದ್ದದ್ದು ಅಂತ ನಮಗೆ ಜಿಗುಪ್ಸೆ ಬರುವ ಥರ ಮಾಡ್ತಾರೆ. ಸೊ ಡೆಲ್ಲಿ ತಂಡ ಎಂತಾಗಿದೆ ಅಂತ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ ತಂಡ KKR ವಿರುದ್ಧ ಕೋಲ್ಕತ್ತಲ್ಲಿ ನಡೀತಾ ಇರೋದು, ಬೈ ದ ವೇ ಮ್ಯಾಚ್ ನಡೆದದ್ದು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ ತಂಡ 153 ರನ್ ಹೊಡೆದದ್ದು. ಕೋಲ್ಕತ್ತಾ ಗ್ರೌಂಡಲ್ಲಿ 153, ಮಿನಿಮಮ್ 200 ರನ್ ಅಂತ ಅಂದ್ಕೊಂಡದ್ದು ನಾವೆಲ್ಲ. ಬಟ್ 153ಕ್ಕೆ 9 ವಿಕೆಟ್, ಅದು ಸಹ ಕುಲ್ದೀಪ್ ಯಾದವ್ ಅವರ ಕೃಪಾ ಕಟಾಕ್ಷದಿಂದಾಗಿ 153 ಆಯಿತು. ಇಲ್ಲೇ ಇದ್ದರೆ 120, 125 ಆಲ್ಔಟ್ ಆಗಬೇಕಿತ್ತು. ಯಾಕಂತಂದರೆ ಐ ಥಿಂಕ್ 111 ರನ್ನಿಗೆ 8 ವಿಕೆಟ್ ಬಿದ್ದಾಗಿ ಆಗಿತ್ತು. 111 ರನ್ನಿಗೆ 8 ವಿಕೆಟ್ ಬಿದ್ದ ಮೇಲೆ ಅವರು 153 ತನಕ ಬೆಳೆದದುಂಟಲ್ಲ, ಜಸ್ಟ್ 1 ವಿಕೆಟ್ ಅದಾದಮೇಲೆ ಅದು ದೊಡ್ಡ ಫೈಟ್ ಬ್ಯಾಕ್. ಕುಲ್ದೀಪ್ ಯಾದವ್ ಅವರೇ ಹೈಯೆಸ್ಟ್ ಸ್ಕೋರ್. T20ಯಲ್ಲಿ ಕುಲ್ದೀಪ್ ಯಾದವ್ ಹೈಯೆಸ್ಟ್ ಸ್ಕೋರ್ ಅಂತ ನೀವು ಅಂದ್ಕೊಂಡ್ರೆ ಹೌದು. 35 ರನ್ ಹೊಡೆದಂಥ 26 ಬಾಲಿಗೆ 35 ರನ್ ಹೊಡೆದಂತಹ ಕುಲ್ದೀಪ್ ಯಾದವ್ ಅವರೇ ಡೆಲ್ಲಿ ತಂಡದ ಹೈಯೆಸ್ಟ್ ರನ್ ಗೆಟ್ಟರ್. ಸೆಕೆಂಡ್ ಹೈಯೆಸ್ಟ್ ರನ್ ಗೆಟ್ಟರ್ ಇಸ್ ಪಂತ್, 27 ರನ್ ಹೊಡೆದ್ರು. ಯಾರು ಸಹ ಕ್ಲಿಕ್ ಆಗಲಿಲ್ಲ ಇವತ್ತು, ಎಲ್ಲ ಗಡಿಬಿಡಿಯಲ್ಲಿದ್ದರು. ಜೇಕ್ ಫ್ರೇಜರ್ ಅವರು ಪವರ್ ಪ್ಲೇಯಲ್ಲಿ ಕೈಗೆ ಕ್ಯಾಚ್ ಕೊಟ್ಟಿದ್ರು, ಬೌಂಡ್ರಿ ಲೈನಲ್ಲಿ ಇಬ್ಬರೇ ಹೊರಗಡೆ ನಿಲ್ಲೋದು, ಆ ಕರೆಕ್ಟ್ ಕ್ಯಾಚ್ ಕೊಟ್ಟೋದ್ರು. ಎಲ್ಲರೂ ಸಹ ಹೀಗೆ ಅಂದರೆ ಯಾರ್ದು ಸಹ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಏನೋ ಒಂದು 6 ಹೊಡಿತಾರೆ ಔಟ್ ಆಗ್ತಾರೆ, 6 ಹೊಡಿತಾರೆ ಔಟ್ ಆಗ್ತಾರೆ. ಕರೆಕ್ಟ್ ಪ್ಲ್ಯಾನಿಂಗ್ ಇರಲಿಲ್ಲ ಅಂತ ಅನ್ನಿಸ್ತದೆ. ಒದ್ದಾಡಿದ್ರು. ವರುಣ್ ಚಕ್ರವರ್ತಿ ಬಂದು ಮಿಡ್ಲ್ ಆರ್ಡ್ರನ್ನು ಪುಡಿ ಮಾಡಿ ಹಾಕಿದ್ರು, ಅವ್ರು 3 ವಿಕೆಟ್ ತೆಗೆದ್ರು. ನರೇನ್ ಅವರು ಆ್ಯಸ್ ಯೂಶ್ವಲ್ ಭಯಂಕರ ಕಂಟ್ರೋಲ್ ಮಾಡಿದರು, 1 ವಿಕೆಟ್ ತೆಗೆದ್ರು. ಅವರದ್ರಲ್ಲಿ ಕ್ಲಿಕ್ ಆಗದೇ ಇರುವ ಏಕೈಕ ಬೌಲರ್ ಅಂತಂದರೆ ಸ್ಟಾರ್ಕ್. ಅವರು 24.75 ಕೋಟಿ ಎಂತಕ್ಕೆ ಕೊಟ್ಟದಂತ ನನಗೆ ಇನ್ನೂ ಸಹ ಅರ್ಥ ಆಗ್ತಾ ಇಲ್ಲ. ಅದರ ಪ್ರೆಷರಿಂದವೇ ಅವ್ರದ್ದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ಅನಿಸ್ತದೆ. ಹರ್ಷಿತ್ ರಾಣಾ ಚಂದ ಬಾಲ್ ಹಾಕಿದ್ರು, ವೈಭವ್ ಅರೋರಾ ಚಂದ ಬಾಲ್ ಹಾಕಿದ್ರು. ಸ್ಟಾರ್ಕ್ ಯಾವಾಗ ಫಾರ್ಮಿಗೆ ಬರ್ತಾರಂತ ಕಾದು ಸೈಕಾಗಿ ಹೋಗ್ತಾರ ಅಂತ ಗಂಭೀರ್ ಅವರು ಈ ಮ್ಯಾಚಲ್ಲಿ ಸಹ 3 ಓವರಿಗೆ 43 ರನ್ ಹೊಡಿಸ್ಕೊಂಡ್ರು. ಕುಲ್ದೀಪ್ ಯಾದವ್ ಅವರು 6 ಹೊಡೆದ್ರು ಅಂದರೆ ಇಮ್ಯಾಜಿನ್ ಮಾಡಿ. ಅದು ಅಂದರೆ ಕ್ಯಾಚ್ ಡ್ರಾಪ್ ಆಗಿ 6 ಹೋಯಿತು, ಬಟ್ ಸ್ಟಿಲ್ ಅಲ್ಲಿ ಫೀಲ್ಡರ್ ಹಿಡಿದಿದ್ರೆ 6 ಹೋಗ್ತಾ ಇತ್ತು. ಮತ್ತು ಆ ಓವರಲ್ಲಿ ಇನ್ನೊಂದು 4 ಬಂತು, ಅಂದರೆ ಅವರ 3ನೇ ಓವರು ಸ್ಟಾರ್ಕ್ ಇದು. ಮತ್ತು ವೈಡ್ 4 ಬಂತು. ಒಟ್ಟು ವೇರ್ಡ್ ಬೌಲಿಂಗ್ ಸ್ಟಾರ್ಕ್ ಅವ್ರದ್ದು. ಸ್ಟಾರ್ಕ್ ಅವ್ರು ಆ ಥರ ಹೊಡಿಸ್ಕೊಂಡೋದಕ್ಕೆ ಮೇ ಬಿ 153 ತನಕ ಹೋಯ್ತಾ ಅಂತ. ಮತ್ತೆ ಎಲ್ಲರೂ ಸಹ ಭಾರಿ ಒಳ್ಳೆ ಕಂಟ್ರೋಲಲ್ಲಿ ಬಾಲ್ ಹಾಕಿದ್ದಾರೆ. ಮತ್ತು ಅವ್ರದ್ದು ಚೇಸಿಂಗ್ ಸ್ಟಾರ್ಟ್ ಆಯಿತು, KKRದು ಚೇಸಿಂಗ್. ಈಗ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ IPL ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಲಿ, ಸೆಕೆಂಡ್ ಇನ್ನಿಂಗ್ಸ್ ಆಡಲಿ, ಪವರ್ ಪ್ಲೇಯಲ್ಲಿ ಚಚ್ಚುವಂಥ ಐ ಥಿಂಕ್ ಏಕೈಕ ಟೀಮು ನನ್ನ ಪ್ರಕಾರ KKR ಅಂತ ಅಂದ್ಕೊಂಡಿದ್ದೇನೆ. ಕನ್ಸಿಸ್ಟೆಂಟಾಗಿ ಫಸ್ಟ್ ಇನ್ನಿಂಗ್ಸ ಸೆಕೆಂಡ್ ಇನ್ನಿಂಗ್ಸ ಕನ್ಸಿಸ್ಟೆಂಟಾಗಿ ಚಚ್ತಾ ಇದ್ದಾರೆ. ಇವತ್ತು 6 ಓವರ್ಗೆ 79 ರನ್ ಹರಿದು ಬಂತು. ಈಗ SRH ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಚಚ್ತದೆ, ಬಟ್ ಸೆಕೆಂಡ್ ಬ್ಯಾಟಿಂಗ್ ಮಾಡಿದಾಗ ಚೇಸಿಂಗ್ ಟೈಮಲ್ಲಿ ಅವ್ರದ್ದು ಚಡ್ಡಿ ಎಲ್ಲ ಒದ್ದಾಗಿ ಎಲ್ಲ ವಿಕೆಟ್ ಎಲ್ಲ ಹೋಗ್ತಾ ಉಂಟು. ಬಟ್ KKR ಕನ್ಸಿಸ್ಟೆಂಟಾಗಿ ಅವ್ರದ್ದು ಸಾಲ್ಟು ಮತ್ತು ನರೇನ್ ಇಬ್ಬರಲ್ಲಿ ಒಬ್ಬರಾದರೂ ಆಡ್ತಾ ಇದ್ದಾರೆ. ರನ್ ಹರಿದು ಬರ್ತಾ ಉಂಟು. ಇವತ್ತು ಸಹ ಸಾಲ್ಟು ಸರ್ರಿ, ಮೊದಲೇ ಗಾಯಗೊಂಡಿದ್ದಂಥ ಡೆಲ್ಲಿ ತಂಡಕ್ಕೆ ಗಾಯಕ್ಕೆ ಸರ್ರಿ ಉಪ್ಪು ತಿಕ್ಕಿದ್ರು ಸಾಲ್ಟ್ ಅವರು. ವಾವ್, ನೈಸ್. ಇದೇ ತಮ್ಮನೇಲಿಗೆ ಹಾಕ್ಬೋದು. ಈ ಲೈನ್ ಚಂದ ಉಂಟಲ್ಲ. 33 ಬಾಲ್ಗೆ 68 ರನ್ ಚಚ್ಚಿದ್ರು.
ಫಸ್ಟ್ ಓವರಲ್ಲಿ 23 ರನ್ ಬಂತು. ವಿಲಿಯಮ್ಸ್ ಅಂತ ಅನ್ನಿಸ್ತದೆ, ಅವರ ಹೆಸರು ವಿಲಿಯಮ್ಸ್ ಅಲ್ಲ, ಅವರ ಓವರಲ್ಲಿ 23 ರನ್ ಹರಿದು ಬಂತು. ನರೇನ್ ಅವರು 10 ಬಾಲ್ 15 ರನ್ ಮಾತ್ರ ಹೊಡೆದೋದು. ಬಟ್ ಸಾಲ್ಟ್ ಅವರು ಸೂಪರಾಗಿ ಆಡಿದ್ರು. ಒಂದು ಕ್ಯಾಚ್ ಬೇರೆ ಡ್ರಾಪ್ ಆಯಿತು, ಅದೇನು ಅಗೈನ್ ಕ್ಯಾಚ್ ಬಿಟ್ಟದ್ದು ವಿಲಿಯಮ್ಸು. ಅದನ್ನು ಆ ಜೀವದನ ಉಪಯೋಗ ಮಾಡಿಕೊಂಡ್ರು ಸಾಲ್ಟ್ ಅವರು, ಚಚ್ಚುತ್ತಾ ಹೋದರು. ಫಸ್ಟ್ 6 ಓವರಲ್ಲಿ ವಿನ್ ಆಗಿ ಆಯಿತು KKR. ಅದಾದಮೇಲೆ 6.1 ಓವರಲ್ಲೇ ವಿಕೆಟ್ ಬಿತ್ತು ನರೇನ್ ಅವರದು. ನೆಕ್ಸ್ಟ್ ಮತ್ತೆ ಪುನಃ ಅಕ್ಷರ್ ಪಟೇಲ್ ಅವರು ಓವರಲ್ಲಿ ಸಾಲ್ಟ್ ಅವರು ಔಟ್ ಆದರು. ರಿಂಕು ಸಿಂಗ್ 1 ಡೌನ್ ಬಂದಿದ್ದರು, ಬಟ್ ದೊಡ್ಡ ಇನ್ನಿಂಗ್ಸ್ ಬರಲಿಕ್ಕೆ ಆಗಲಿಲ್ಲ ಅವರಿಂದ. 11 ಬಾಲಿಗೆ 11 ರನ್ ಹೊಡೆದ್ರು. ಮತ್ತೆ ಮುರಿಯದ 4ನೇ ವಿಕೆಟ್ಗೆ ಶ್ರೇಯಸ್ ಅಯ್ಯರ್ ಮತ್ತು ವೆಂಕಟೇಶ್ ಅಯ್ಯರ್ ಇಬ್ಬರು ಅಯ್ಯರ್ ಮಹಾಶಯರು ಸೇರಿಕೊಂಡು ಚಂದ ಮಾಡಿ ಆಡಿ KKR ತಂಡಕ್ಕೆ 7 ವಿಕೆಟ್ಗಳ ಭರ್ಜರಿ ಜಯ. 16.3 ಓವರಿಗೆ ಮ್ಯಾಚ್ ಮುಗಿದಾಗಿದೆ. 157 ರನ್ ಹೊಡೆದಾಯಿತು. ಸೊ ಕಂಗ್ರ್ಯಾಚುಲೇಷನ್ಸ್ KKR ಅಂದರೆ ಅವರು ಕೆಲವು ಮ್ಯಾಚ್ ವಿನ್ ಆಗಬೇಕಿತ್ತು, ಅಷ್ಟು ಜಾಸ್ತಿ ಹೊಡೆದು ಸಹ ಅವರು ಸೋತಿದ್ರು. ಎಸ್ಪೆಷಲಿ ಮೊನ್ನೆ ಪಂಜಾಬ್ ಮೇಲಂತೂ ಶಾಕಿಂಗ್ ಡಿಫಿಟ್ ಅವರಿಗೆ. ಈ ಸಾವು ಎಂತ ಇನ್ನೆಂತ ಕರ್ಮ ಆಡಬೇಕಂತ ಅನಿಸಿರ್ಬೋದು ಅವರಿಗೆ. ಅಂದರೆ ಅವರು ಈ ಸ್ಥಿತಿಗೆ ಬರಬಾರ್ದಿತ್ತು KKR, ಇನ್ನೂ ಸಹ ಸ್ವಲ್ಪ ಪಾಯಿಂಟ್ ಟೇಬಲಲ್ಲಿ ಮೇಲೆ ಇರಬೇಕಿತ್ತು. ಬಟ್ ಎನಿವೇಸ್ ಕ್ರಿಕೆಟಲ್ಲಿ ಎಂತ ಬೇಕಾದ್ರೆ ಆಗ್ತದೆ. T20ಲಂತೂ ಯಾವ ಓವರಲ್ಲಿ ಎಂತ ಬೇಕಾದ್ರೂ ಸಹ ಆಗ್ಬೋದು. ಇವತ್ತೊಂದು ಸೂಪರಾಗಿ ಆಡಿದ್ರಪ್ಪ. ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ವರುಣ್ ಚಕ್ರವರ್ತಿಗೆ ಕೊಡ್ಬೋದು, ಸಾಲ್ಟ್ ಅವರಿಗೆ ಕೊಟ್ಟರು ಸಹ ಏನು ಬೇಜಾರೇನಿಲ್ಲ, ಸೂಪರಾಗಿ ಆಡಿದ್ದಾರೆ. ಬಟ್ ನನ್ನ ಪ್ರಕಾರ ವರುಣ್ ಚಕ್ರವರ್ತಿಗೆ ಕೊಡ್ತಾರೆ. ಯಾಕಂತಂದರೆ ಫಸ್ಟ್ ಡೆಲ್ಲಿದು ಬ್ಯಾಟಿಂಗ್ ಆಗುವಾಗಲೇ ಅದು ಮ್ಯಾಚ್ KKR ವಿನ್ ಆಗಿ ಆಯಿತು. ಆ ಒಂದು ದೃಷ್ಟಿಕೋನದಿಂದ ವರುಣ್ ಚಕ್ರವರ್ತಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಜಾಸ್ತಿ ಅಂತ ಮಾತಾಡಲಿಕ್ಕಿಲ್ಲ. ನನಗೆ ಕ್ಯಾಪ್ಟನ್ಸಿ ಈ IPL ಪಂತ್ ಅವ್ರದ್ದು ಅಷ್ಟೇ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲಿ ಸ್ಪಿನ್ನರ್ಸ್ ವಿಕೆಟ್ ತೆಗೆದಿರುವಾಗ KKRಲ್ಲಿ, ಇಲ್ಲಿ ಪವರ್ ಪ್ಲೇಯಲ್ಲಿ ಇವರ ಬೌಲರ್ಸ್ ಹೊಡಿಸ್ಕೊಳ್ತಾ ಇರುವಾಗ ಅಟ್ಲೀಸ್ಟ್ ಅಕ್ಷರ್ ಪಟೇಲ್ ಅಥವಾ ಕುಲ್ದೀಪ್ ಯಾದವ್ ಅವರಿಗೆ 1 ಓವರ್ ಕೊಟ್ಟು ಟ್ರೈ ಮಾಡ್ಬೋದಿತ್ತು. ಇವರು ಟ್ರೈ ಮಾಡಲಿಲ್ಲ. ಪವರ್ ಪ್ಲೇಯಲ್ಲಿಯೇ ಮ್ಯಾಚ್ ಮುಗಿಸಿಬಿಟ್ರು KKR ಅವರು. ಪವರ್ ಪ್ಲೇ ಆದಮೇಲೆ ಸ್ಪಿನ್ನರ್ಸನ್ನು ಕರ್ಕೊಂಬಂದರು. ಆಗ ವಿಕೆಟ್ ತೆಗೆದಿದ್ರೆ ಏನು ಫರಕ್ ಆಗೋದಿಲ್ಲ ಅಲ್ವಾ. ಸೊ ಎನಿವೇಸ್ ಅದು ಡೆಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ತದೆ. ಆ್ಯಂಡ್ KKR ಅವರು ಇವತ್ತು ಪಾರ್ಟಿ ಮಾಡ್ತಾರೆ ಅಷ್ಟೇ. ಇವತ್ತಿನ ವಿಡಿಯೋ ಬೇಗ ಬಂತು, ಬೇಗ ಮುಗಿತಾ ಉಂಟು. ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.